ಅವ್ರು ಆ್ಯಕ್ಚುಲಿ ಹೆಚ್ಚಾಗಿ ಅವರ ಆ ಥರ ಆಸೆನೂ ಪಡ್ತಿರ್ಲಿಲ್ಲ. ಅವರು ಏನು ತುಂಬ ಶಾಪಿಂಗ್ ಮಾಡ್ತಿರ್ಲಿಲ್ಲ, ಇಂಥ ವಾಚ್ ಬೇಕು ಅಂತ. ಅವ್ರ ಕಾರ್ಸ್ ಗಾಡಿಗಳು ಇಷ್ಟ ಇತ್ತು, ವಾಚ್ಗಳು ಇಷ್ಟ ಇತ್ತು. ಸೊ ಅದನ್ನು ಬಟ್ ತುಂಬ ಜನ ಅವ್ರ ಫ್ರೆಂಡ್ಸೇನೆ ಗಿಫ್ಟಾಗಿ ಕೊಡೋರು. ಸೊ ಹಾಗಾಗಿ ನಮಗೆ ಅವ್ರಿಗೆ ಕೊಡೋಕ್ಕೆ ಅಂತ ಏನೂ ಇರಲಿಲ್ಲ. ಬಟ್ ಅವ್ರ 60ನೇ ಹುಟ್ಟುಹಬ್ಬಕ್ಕೆ ನಾನೊಂದು ಸ್ಪೆಷಲಾಗಿ ಒಂದು ಚೈನು ಪೆಂಡೆಂಟ್ ಕೊಟ್ಟಿದ್ದೆ. ಅವ್ರು ತುಂಬ ಅದನ್ನು ಇಷ್ಟಪಟ್ಟು ಯಾವಾಗಲೂ ಹಾಕ್ಕೊಳ್ಳೋರು. ಅದನ್ನು ಸುಮಾರು ಯೂಟ್ಯೂಬಲ್ಲೂ ಆ ವಿಡಿಯೋಗಳಿದೆ, ಅವರು ಆ ಚೈನ್ನ ತೋರಿಸ್ತಾ ಇರೋದು. ಅದು ಅವ್ರಿಗೆ ತುಂಬ ಲಕ್ಕಿ ಅಂತ ಅವರು ಫೀಲ್ ಮಾಡೋರು. ಸೊ ಈ ರೀತಿಯ ಒಂದು ಹಲವಾರು ಸಿಹಿ ನೆನಪುಗಳು ನಾವು ಪ್ರತಿದಿನ ನಾವು ಫ್ರೆಂಡ್ಸ್ ಸೇರಿದಾಗ ಅಥವಾ ನಮ್ಮ ಫ್ಯಾಮ್ಲಿ ಎಲ್ಲ ಕೂತಿದ್ದಾಗ ಎಲ್ಲ ಸೇರಿದಾಗ ಆ ನೆನಪುಗಳು ನಗ್ತೀವಿ ನಾವು. ಅವ್ರನ್ನ ಮಿಸ್ ಮಾಡೋಕ್ಕಿಂತ ಅವ್ರು ನಮ್ಮ ಜೊತೆಲೇ ಇದ್ದಾರೆ ಅನ್ನೋ ಫೀಲಿಂಗಲ್ಲಿ ಅವ್ರ ಮಾತುಗಳು, ಅವರ ಒಂದು ಇದು ಮಿಸ್ಚಿವಿಯಸ್ ಇದ್ದಿತ್ತಲ್ಲ ಅವ್ರಿಗೆ, ಎಲ್ಲರೂ ನಗಿಸೋವಂಥ ಒಂದು ಕ್ವಾಲಿಟಿ ಇತ್ತು ಅವ್ರಿಗೆ. ಅದನ್ನು ಆ ನೆನಪುಗಳು ನಮಗೆ ಇನ್ನೂ ಇಟ್ ಕೀಪ್ಸ್ ಅಸ್ ಹ್ಯಾಪಿ. ಆಲ್ವೇಸ್ ಮಿನಿ ರೆಬೆಲ್ ಹೇಗಿದ್ದಾರೆ? ತುಂಬಾ 2 ವರ್ಷ ಆಯಿತು. ತುಂಬಾ ಈಗ ನಾಟಿ ಅಂಬರೀಷ್ ಅವರಿದ್ದಿದ್ರೆ ಒಂದು ಸೆಕೆಂಡ್ಗೂ ಅವ್ರನ್ನ ಬಿಡ್ತಾ ಇರಲಿಲ್ಲ ಇವ್ರನ್ನ. ಯಾಕೆಂದರೆ ಮಕ್ಕಳು ಅಂದರೆ ಅವ್ರಿಗೆ ಪ್ರಾಣ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಎಲ್ಲರ ಮಕ್ಕಳನ್ನೂ ಅವರು ಪ್ರೀತಿಸೋರು. ಈಗ ತನ್ನ ಮೊಮ್ಮಗ ಅಂತ ಬಂದಾಗ ಅದು ಎಷ್ಟು ಪ್ರೀತಿಸ್ತಾ ಇದ್ರು ಅನ್ನೋದು ನಾವು ಊಹೆನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಎಲ್ಲೋ ಅವರು